ಎಸ್, ನಾನು ಆರಂಭದಲ್ಲೇ ಹೇಳಿದೆ ಬಹಳ ಹೆಸರಾಂತ ಉತ್ತರ ಕರ್ನಾಟಕ ಭಾಗದ ಗೆಸ್ಟ್ಗಳು ನನ್ನ ಜೊತೆ ಇದ್ದಾರೆ ಅಂತ. ಗುರುರಾಜ್ ಹೊಸಕೋಟೆ ಸರ್, ನೀವೆಲ್ಲರೂ ಕೂಡ ನೋಡಿರ್ತೀರಿ, ಹಾಡುಗಳನ್ನು ಕೇಳಿರ್ತೀರಿ, ಮುಖಪರಿಚಯ ಅಂತೂ ಇದ್ದೇ ಇರುತ್ತೆ. ಜಾನಪದ ಹಾಡುಗಾರರು ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು ರಾಜಶೇಖರ್ ನೂಲಿ ಅವರು ಇದ್ದಾರೆ, ಸಂಗೀತ ನಿರ್ದೇಶಕರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅನಿತಾ ಅಯ್ಯರ್ ಇದ್ದಾರೆ, ಹಿನ್ನೆಲೆ ಗಾಯಕಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನನ್ನ ಬಲಭಾಗದಿಂದ ನಾಗೇಶ್ ಗೋಲಶೆಟ್ಟಿ ಅವರಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಉತ್ತರ ಕರ್ನಾಟಕ ಸಮಿತಿಯವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಪ್ರದೀಪ್ ಹಿರೇಮಠ ಅವರಿದ್ದಾರೆ, ಸಂಗೀತ ಕಲಾವಿದರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶೀಲಾ ಪಾಟೀಲ್, ಶಾಸ್ತ್ರೀಯ ಸಂಗೀತಗಾರರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿಸೋಕೆ, ಜಾನಪದದ ಬಗ್ಗೆ ಅದರ ಇತಿಹಾಸವನ್ನು ಕೇಳೋಕೆ ನಾವು ಇವ್ರನ್ನ ಕರೆಸ್ಬೇಕಿತ್ತು. ಬದಲಾಗಿ ಈ ಜಾನಪದ ಹಾಡನ್ನು ರೀಮೇಕ್ ಮಾಡ್ತೀವಿ, ಟ್ರೆಂಡಿಂಗ್ ಮಾಡ್ತೀವಿ ಅಂತ ಹಳಸೋಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಹಾಳು ಮಾಡ್ತಾ ಇದ್ದಾರಲ್ಲ, ಅಂತಹದನ್ನ ಚರ್ಚೆ ಮಾಡೋಕೆ ಕರೆಸಿದ್ದೀವಿ. ವಿಪರ್ಯಾಸ ಇವತ್ತು ಗೆಸ್ಟ್ಗಳನ್ನ ಇದಕ್ಕೆ ಕರೆಸಿದ್ದೀವಿ ನಾವು. ಅಶ್ಲೀಲದಲ್ಲೇ ತುಂಬ ಹೋಗ್ತಾ ಇದೆಯಾ ಈ ಜಾನಪದ ಅನ್ನುವ ಕಲೆ? ಜನಪದ ಗೀತೆ ಹೆಸರಲ್ಲಿ ಬರೀ ಡಬಲ್ ಮೀನಿಂಗ್. ಸ್ಟೇಜ್ಗಳ ಮೇಲೆ ಉತ್ತರ ಕರ್ನಾಟಕದ ಮಾನ ಹರಾಜು ಆಗ್ತಾ ಇದೆಯಾ? ಛೀ ಥೂ ಅಂತ ಇಂಥ ಹಾಡುಗಳು ಬೇಕಾ ಅಂತ ಸಾಹಿತಿಗಳು ಕೇಳ್ತಾ ಇದ್ದಾರೆ, ನೋವು ಮಾಡ್ಕೊಳ್ತಾ ಇದ್ದಾರೆ. ಬರೀ ಪ್ರಶ್ನೆ ಮಾಡೋದಲ್ಲ, ಜಾನಪದ ಸಾಹಿತ್ಯಕ್ಕೆ ವಿರುದ್ಧವಾಗಿ ಪದಪ್ರಯೋಗಗಳಾಗ್ತಾ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋಕೆ ದಾರಿ ಅಂದ್ರೆ ಅಡ್ಡದಾರಿನ? ಹಾಗಾದ್ರೆ ಯಾರನ್ನು ಮೆಚ್ಚಿಸೋಕೆ ಈ ರೀತಿಯ ಸಂಗೀತಗಳು? ಡಬಲ್ ಮೀನಿಂಗ್ ಹಾಡುಗಳಿಗೆ ಯೂತ್ಸ್ ಮಾರು ಹೋಗ್ತಾ ಇದ್ದಾರಾ? ಒಂದು ನಿಜ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ನಾವುಗಳು ಕೇಳ್ತಾ ಇದ್ದೀವಿ, ನಾವು ಎಂಜಾಯ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ. ಅಲ್ಲೇ ಆರಂಭದಲ್ಲೇ ಪ್ರಶ್ನೆ ಮಾಡಿದ್ರೆ ಇವೆಲ್ಲ ಇಷ್ಟು ಹುಡ್ಕೊಳ್ತಾನೆ ಇರಲಿಲ್ಲ ಆ್ಯಂಡ್ ಹೆಚ್ಚಾಗ್ತಲೂ ಇರಲಿಲ್ಲ. ಏನಿದು ಡಬಲ್ ಮೀನಿಂಗ್ ಅಂತೆ? ನಾನು ಹೇಳದ್ನಲ್ಲ, ಅದು ಯಾವುದು ಅವು ಹೆಸರುಗಳು, ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ, ಎಲ್ರಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ರಾ? ಇಂತಹ ನಾಟಕಗಳೆಲ್ಲ ಇದ್ದುವಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದ ಮತ್ತು ಈ ನಾಟಕಗಳು ಇನ್ನೂ ಕೂಡ ಹಚ್ಚ ಹಸಿರಾಗಿವೆ. ಉಳ್ಕೊಂಡಿದೆಲ್ಲ ಇನ್ನೂ ಕೂಡ ಹಚ್ಚ ಹಸಿರಾಗಿವೆ. ಜಾತ್ರೆಗಳು ಮಾಡ್ತಾರೆ ಅಂದ್ರೆ ತಿಂಗಳಾನುಗಟ್ಲೆ ಇವೆ. ಈಗ ನಾವು ಸಾಮಾನ್ಯ ಈ ಗಣಪತಿ ಹಬ್ಬ ಎಲ್ಲ ನಮ್ಮ ಕಡೆ ಇದ್ದಾಗ ಆರ್ಕೆಸ್ಟ್ರಾ ಮಾಡ್ತೀವಲ್ಲ 15-20 ದಿನ, ಹಂಗ ಅವ್ರ ಭಾಗದಲ್ಲಿ ನಾಟಕ, ಜಾನಪದ ಕಲೆಗಳೆಲ್ಲವೂ ಕೂಡ ಇರ್ತವೆ. ಬಟ್ ಇದು ಈ ರೀತಿಯಾಗಿ ಹಳ್ಳ ಹಿಡಿತಾ ಇರೋದು ಪಾಪ ಸಾಹಿತಿಗಳಿಗೆ, ಜಾನಪದ ಹಾಡುಗಾರರಿಗೆ ಬಹಳ ನೋವು ತರ್ತಾ ಇದೆ. ಒಂದು ರೀತಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬರ್ತಾ ಇದೆ. ನಾವು ನಮ್ಮ ಕೂಸು ಅಂತ ಒಂದು ಒಳ್ಳೆ ಪದಗಳಿಂದ ಜಾನಪದ ಹಾಡುಗಳನ್ನು ಕಟ್ಟಿರ್ತೀವಿ, ಯಾವನೋ ಬರ್ತಾನೆ ಅಡ್ಡದಾರಿಯಿಂದ ಅದಕ್ಕೆ ಬೇಕಾಬಿಟ್ಟಿ ಎಳ್ಕೊಂಡು ಹೋದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋದಾ ಅಂತ ಪ್ರಶ್ನೆ ಕೇಳ್ತಾರೆ. ಗೆಸ್ಟ್ಗಳನ್ನು ವೆಲ್ಕಮ್ ಮಾಡಿಕೊಂಡೆ ಚರ್ಚೆಯನ್ನು ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಯಾವ ರೀತಿಯ ಹಾಡು ಹೇಗೆ ಬದಲಾಗಿದೆ ಒಂದು ಝಲಕ್ ನೋಡಿಕೊಂಡು ಚರ್ಚೆ ಮುಂದುವರ್ಸೋಣ. ಟೇಕ್ ಅ ಲುಕ್. ಈ ಪದಗಳನ್ನು ಕೇಳಿಸ್ಕೊಂಡು ಹೆಂಗಾಗ್ತಿದೆ ಅಂದರೆ, ರಿಯಲ್ ಹಾಡು ಯಾವುದಪ್ಪ ಅನ್ನೋದೇ ನಮಗೆ ಮರ್ತು ಹೋಗ್ತಾ ಇದೆ. ನೋಡಿ ಅಲ್ಲಿ ಹಂಗಾಗಿದೆ ಪರಿಸ್ಥಿತಿ. ಆಮೇಲೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಒಂದು ಪ್ರಶ್ನೆ. ಅವ್ರುಗಳು ಇಷ್ಟೊಂದು ಹೆಚ್ಚಾಗೋದಕ್ಕೆ ಕಾರಣ ಏನು ಗೊತ್ತಾ? ನಾವು ನೀವುಗಳೇ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಇಂಥ ಹಾಡುಗಳನ್ನು ಪದೇ ಕೇಳೋದು, ಲೈಕ್ ಮಾಡೋದು ಮಾಡ್ತಾ ಇದ್ರೆ, ಜನಕ್ಕೆ ರೀಚ್ ಆಗ್ತಾ ಇದೀವಪ್ಪ, ಸಾಕು, ಅಡ್ಡದಾರಿ ಹಿಡ್ದಾದ್ರೂ ಪರವಾಗಿಲ್ಲ, ಹಿಂಗೆ ಫೇಮಸ್ ಆಗೋಣ ಅಂತ ಅಣಬೆ ರೀತಿಯಲ್ಲಿ ಜಾಸ್ತಿ ಆಗ್ತಾರೆ ಇಂಥವ್ರು. ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳಿದ್ದಾರೆ. ಗುರುರಾಜ್ ಹೊಸಕೋಟೆ ಸರ್, ಡೆಫಿನೆಟ್ಲಿ ನಿಮಗೆ ಕೋಪ ಇರುತ್ತೆ, ಅಸಮಾಧಾನ ಇರುತ್ತೆ, ನೋವಿರುತ್ತೆ, ಬಟ್ ಸ್ಟಿಲ್ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಈ ರೀತಿ ಬದಲಾವಣೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಚರ್ಚೆ ಆರಂಭ ಮಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ಬೇಜಾರು ಪಡ್ಕೋತೇನೆ ರೀ. ಯಾಕಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಈ ಜನಪದ ಅಂತಕ್ಕಂಥ ಶಬ್ದ, ಜನಪದ ಅಂತಕ್ಕಂಥ ಹಾಡು ಒಂದಿಷ್ಟು ಉತ್ತರ ಕರ್ನಾಟಕದಲ್ಲಿ ಆರಂಭ ಆಗಬೇಕಾದ್ರೆ ಒಂದಿಷ್ಟು ಕಾರಣೀಭೂತ ನಾನೇ ರೀ. ಆರಂಭದಲ್ಲಿ ನನಗೀಗ 78 ಮುಗಿದು 79 ಶುರು ಆಗುತ್ತೆ ರೀ ವಯಸ್ಸು. 54-55 ವರ್ಷದ ಹಿಂದೆ ಇದಕ್ಕೆ ಜನಪದಕ್ಕೆ ಒಂದು ಉಪಾಯ ಹಾಕಿರ್ತಕ್ಕಂಥ ವ್ಯಕ್ತಿ ನಾನು. ಆ ಟೈಮ್ದಲ್ಲಿ ನಾನು ಬರೆದಿರ್ತಕ್ಕಂಥ ಹಾಡುಗಳು ತಾಯಿ, ತಂಗಿ, ಅಣ್ಣ, ತಮ್ಮ ಸಂಬಂಧದ ಹಾಡುಗಳು, ಸಮಾಜದ ಓರೆಕೋರೆಗಳು. ಇದನ್ನು ಕೇಳಿದ ಜನಗಳು ಆವಾಗಲೇ ನನಗೆ ಗುರುರಾಜ್ ಹೊಸಕೋಟೆ ಸಿಕ್ಕಾಪಟ್ಟೆ ಒರಟು ಹಾಡುಗಳನ್ನ ಬರೀತಾರಪ್ಪ ಅಂತಕ್ಕಂಥದ್ದನ್ನು ಆವಾಗಲೇ. ಇವಾಗ ನನ್ನ ಹಾಡುಗಳನ್ನ ಕೇಳಿದರೆ ಪೂಜೆ ಮಾಡಬೇಕು ರೀ. ಅಂಥ ಕಾಲದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಇವತ್ತಿನ ಪೀಳಿಗೆ ಯಾಕಂತಂದರೆ ರೀ, 12ನೇ ಶತಮಾನದಲ್ಲಿ ಬಸವಣ್ಣವರ ಯುಗ, ವಚನಗಳ ಯುಗ. ಇವತ್ತು 21, ಅದೇ ಉಲ್ಟಾ ಆಗಿದೆ ರೀ. 12-21 ಇವತ್ತು ಜನಪದ ಕ್ರಾಂತಿ.
ಎಲ್ಲಿ ಮನೆ ಮನೆಯಲ್ಲಿ ಜನಪದ ಹಾಡುಗಳಿವೆ ರೀ, ಮನೆ ಮನೆಯಲ್ಲಿ ಅಷ್ಟೇ ಅಲ್ಲ ರೀ. ಈಗ ಅದನ್ನು ಯಾರು ಇವತ್ತಿನ ಚಿತ್ರರಂಗ ಅಂತ ನಾವು ಅದನ್ನು ಸ್ವಾಗತ ಮಾಡ್ತೀವೋ, ಚಿತ್ರರಂಗ ಅಂತ ಹೇಳಿ ಅದನ್ನ ತಲೆ ಮೇಲೆ ಇಟ್ಕೊಂಡಿದ್ದು, ಅವರು ಕೂಡ ಇಂಥ ಹಾಡುಗಳಿಗೆ ಒಂದಿಷ್ಟು ಆಸ್ಪದ ಕೊಡ್ಲಿಕ್ಕತ್ತಿದ್ದಾರೆ. ಈಗ ನಾನು ಆ ಹಾಡುಗಳನ್ನ ನಾನಂತೂ ಕೇಳಿಲ್ಲ ರೀ. ನಾ ಯಾಕೆ ಕೇಳೋದಿಲ್ಲ ಅಂತಂದರೆ, ಯಾವ ಹಾಡುಗಳನ್ನ ಕೇಳಿದರೆ ನನ್ನ ಮನಸ್ಸು ಗಲಿಬಿಲಿ ಆಗುತ್ತೋ, ನನ್ನ ಮನಸ್ಸು ಕೆಟ್ಟೋಗುತ್ತೋ, ಹೀಗಾಗಿ ನಾವು ಅಂಥ ಹಾಡುಗಳನ್ನ ಕೇಳಲ್ಲ ರೀ. ಇವತ್ತು ನಾನು ಈ ಡಿಬೇಟಿಗೆ ಬಂದಿರತಕ್ಕಂಥ ಕಾರಣ ಏನಂತಂದರೆ, ಹಳೆಯ ಮನುಷ್ಯ ನಾನು. ನನ್ನ ಕಾಲದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಇವತ್ತಿನ ಆರಂಭ ಎಷ್ಟು ಕೆಟ್ಟದಾಗಿದೆ, ಅದನ್ನು ಆರಂಭ ಮಾಡಿದವ್ರು ನೀವೇ ಅಲ್ಲ ಅಂಥೇಳಿ ನನ್ನ ಕಡೆ ಬೆರಡು ಮಾಡ್ತಕ್ಕಂಥ ಒಂದು ಕಾಲ ಬಂದಿತ್ತು ಅಂಥೇಳಿ ಹೆದರಿಕೆಯಿಂದ ನಾನು ಈ ಒಂದು ಡಿಬೇಟಿಗೆ ಬಂದಿದ್ದೇನೆ ರೀ. ಮತ್ತು ಇವತ್ತಿನ ಮಕ್ಕಳು, ನಾನು ಒಳ್ಳೆಯದು ತನ್ನಲ್ಲ ಕೆಟ್ಟು ಅನ್ನೋದಿಲ್ಲ, ನಮಗೊಂದು ಸಂಸ್ಕಾರ, ಸಂಸ್ಕೃತಿ, ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ ನಾವು ಶಬ್ದ ಪದ ಪ್ರಯೋಗಗಳನ್ನ ಮಾಡಬೇಕು, ವಿಷಯಗಳನ್ನ ಹೇಳಬೇಕು, ಅಥವಾ ಹಾಡಿನ ರೂಪದಲ್ಲಿ ನೀವು ಏನು ವಿಷಯಗಳನ್ನ ಹೇಳ್ತೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಮರ್ಯಾದೆ, ಒಂದಿಷ್ಟು ಗೌರವ, ಮಡಿವಂತಿಕೆ ಅಂತಿರ್ತಿರಲ್ಲ, ಅದು ನಮ್ಮ ಇಂಡಿಯನ್ ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ. ಆ ಮಡಿವಂತಿಕೆಯನ್ನು ಸಹಿಸ್ತೈತಿ. ಆ ಮಡಿವಂತಿಕೆಯನ್ನು ಬಿಟ್ಟು ದಾಟಿದರೆ ಅದು ಯಾರಾದರೂ ವಿರೋಧ ಮಾಡ್ತಾರೆ. ಆ ಪರಿಸ್ಥಿತಿ ಇವಾಗ ಬಂದಿದೆ ರೀ. ಇವಾಗ ಬಂದಿರತಕ್ಕಂಥ ಟೈಮು ಎಷ್ಟು ಕೆಟ್ಟದಾಗಿ ಬಂದಿದೆ ಅಂತಂದರೆ, ಪೂರಾ ಅದನ್ನು ಬಂದ್ ಮಾಡಿರಿ ಅನ್ನತಕ್ಕಂಥದ್ದು ಒಂದಿಷ್ಟು ಕಿವಿಗೆ ಟಾಕ್ ಬಂದಿವೆ. ಜೊತೆಗೆ ಒಂದು ನನ್ನ ಸಣ್ಣದಾಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಏನಂತಂದರೆ, ಇವತ್ತಿನ ಈ ಹಾಡುಗಳು ಕೇಳ್ತಕ್ಕಂಥ ಕೇಳುಗರ ಕಿವಿಗೆ ಬೀಳೋದಕ್ಕಿಂತ ಮುಂಚೆ ಅದಕ್ಕೊಂದು ಸೆನ್ಸಾರ ಇದ್ದರೆ ಒಳ್ಳೇದಿತ್ತೇನೋ ಅಂತ ಇವಾಗ ಮನಸ್ಸಿನ ಹೌದು ಬರಬೇಕಾಗಿದೆ. ಎಲ್ಲ ಸಿನಿಮಾಗೆ ಸೆನ್ಸಾರ್ ಕೊಡ್ತೀರಿ ನೀವು, ಪ್ರತಿಯೊಂದು ಶಬ್ದವನ್ನು ಸೆನ್ಸಾರ್ನವ್ರು ನೋಡಿ ಕಟ್ ಮಾಡ್ತಾರೆ, ಬೇಡಾಗಿರ್ತಕ್ಕಂಥ ಶಬ್ದವನ್ನು ತೆಗೆದಾಕ್ಬಿಡ್ತಾರೆ. ಅಂಥದ್ರಲ್ಲಿ ಇಂಥ ಹಾಡುಗಳು ಇಡೀ ಸಮಾಜವನ್ನು, ಇಡೀ ಸಂಸ್ಕೃತಿಯನ್ನು ಕೆಡಿಸ್ತಕ್ಕಂಥ ಇಂಥ ಹಾಡುಗಳಿಗೆ ಒಂದು ಸೆನ್ಸಾರ್ ಬಂದರೆ ಒಳ್ಳೆಯದು. ಮತ್ತು ಎಂಥ ಹಾಡುಗಳು ಏನು ಇವತ್ತಿನ ಮಕ್ಕಳು ಹಾಡ್ತಾವೆ ಅನ್ನೋದನ್ನು ಇತರೆ ನನ್ನ ಆತ್ಮೀಯರು ಅಲ್ಲಿ ಉತ್ತರ ಕರ್ನಾಟಕದ ಎಲ್ಲ ನನ್ನ ಬಳಗ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಬಳಗ ಅನ್ನೋದಕ್ಕಿಂತ ಒಂದೇ ಮನೆಯ ಮಕ್ಕಳು ನಾವು, ಜನಪದ ಮಕ್ಕಳು ನಾವು. ಆ ಜನಪದ ಮಕ್ಕಳು ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾರೆ. ಎಸ್, ಥ್ಯಾಂಕ್ ಯು ಸರ್ ಫಸ್ಟ್ ಕಾಮೆಂಟ್ಗೆ. ರಾಜಶೇಖರ್ ನೂಳಿ ಅವರೇ, ಈ ಬದಲಾವಣೆ ತೀರಾ ಅಸಹ್ಯ ಅನ್ನಿಸ್ತದೆ ಸರ್, ಮನಸ್ಸಲ್ಲೇ ಗೊತ್ತಾಗ್ತಾ ಇತ್ತು. ಅವರು ಭಾರವಾದ ಮಾತುಗಳನ್ನ ಆಡ್ತಾ ಇದ್ರು. ಏನ್ ಹೇಳ್ತೀರಿ ಈ ಬದಲಾವಣೆಗೆ? ಎಲ್ಲಿಂದ ಶುರುವಾಯ್ತು ಈ ಬದಲಾವಣೆ? ಅಂಡ್ ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದ ನಾಟಕ ಇವೆಲ್ಲವೂ ಹೆಚ್ಚು. ಇದು ಆರಂಭ ಆಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲೇ. ಇಲ್ಲಿ ಅವ್ರು ಯಾರು ಬದಲಾವಣೆ ಮಾಡ್ತಾ ಇಲ್ಲ. ಖಂಡಿತ ಮುಖ್ಯ ಕಾರಣ ಅಂದರೆ, ನಾವು ಪೂರ್ವದಲ್ಲಿ ನಾವು ನೋಡಿದಾಗ ನಾವು ಮಕ್ಕಳಿದ್ದಾಗ ಸಾರು ಹಾಡುಗಳನ್ನ ನಾವು ಕೇಳಿಕೊಂಡು ಮೂಲ ಜನಪದವನ್ನು ಕೇಳಿದ್ದೀವಿ, ಸಾರ್ ಅವರ ಒಂದು ಗೀತೆಗಳನ್ನು ಕೇಳಿದ್ದೀವಿ. ಏನೋ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ರು. ತಾಯಿ ಸತ್ತ ಮೇಲೆ ತವರ ಮನೆಗೆ ಹೋಗಬಾರ್ದು, ದುಡ್ಡು ಕೊಡ್ತಾರೆ ಬೇಕಾದ ಸಿಗುತ್ತೈತಿ, ಇಂಥ ಗೀತೆಗಳು ನಮ್ಗೆ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ಇತ್ತು. ಆ ಸಂದೇಶ ಈಗಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ, ಅದು ನನ್ನ ಒಂದು ಅಭಿಪ್ರಾಯದಲ್ಲಿ ಅಂದರೆ, ಒಂದು ಪ್ರೇಕ್ಷಕರು ಒಂದು ಕಾರಣ ಆಗ್ತಾ ಇದ್ದಾರೇನೋ ಅಂತ. ಯಾಕಂದರೆ ಒಂದು ಸಬ್ಸ್ಕ್ರೈಬ್ ಅನ್ನೋದು ಒಂದು ವಿಷಯ ಇದೆ ಇಲ್ಲಿ. ಆ ವಿಷಯ ಎಷ್ಟು ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೋ ಅಷ್ಟು ಅವರಿಗೆ ಉತ್ತೇಜನ ಆಗ್ತಾ ಇದೆ. ಎಕ್ಸಾಂಪಲ್, ವಿಷವನ್ನ ಯಾರೋ ರೆಡಿ ಮಾಡ್ತಾ ಇದ್ದಾರೆ. ಯಾಕೆ ರೆಡಿ ಮಾಡ್ತಾರೆ? ತಗೊಳ್ಳೋರು ರೆಡಿ ಇದ್ದಾಗ ತಾನೇ ರೆಡಿ ಮಾಡೋದು. ಹೌದು, ಅವ್ರಿಗೆ ಉತ್ತೇಜನ ಆಗ್ತಾ ಇದೆ. ಓ, ಈ ಹಾಡಿನ ಜನಗಳು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ 1 ಹೋಗಿ 2 ಆಗ್ತಾ ಇದೆ, 2 ಹೋಗಿ 4 ಆಗ್ತಾ ಇದೆ.